ಒಂದ್ ಸ್ವಲ್ಪ ಕುಡಿಯಮ್ಮ. ಸೇರಲ್ಲಮ್ಮ ಬೇಡ. ಒಂದ್ ಸ್ವಲ್ಪ ಬಲವಂತ ಮಾಡ್ಬಿಡಿ ನೋಡಿ ಮಂಜುಳಾ. ಬೇಡಮ್ಮ ನನ್ ಸೇರಲ್ಲಮ್ಮ ಬೇಡ. ಸ್ವಲ್ಪ ಕುಡಿದ್ ಮಲ್ಕೋ. ನಂಗ್ ಬೇಡಮ್ಮ ಅಕ್ಕ ನನಗ್ ಬೇಡ ಅಕ್ಕ. ಹಠ ಮಾಡ್ಬಾರ್ದು, ಸ್ವಲ್ಪ ಕುಡಿ. ಇನ್ನೊಂದ್ಸಲ ಬೇಡ. ಸಾಕು ನನ್ಗೆ ಸಾಕು. ಅಮ್ಮ ನನ್ ಮಗುಗೆ ಏನಾಗಿಲ್ಲ ತಾನೆ? ನೀನ್ ಮೊದ್ಲು ಹುಷಾರಾಗು ಮಗಳೇ. ಮಗು ಏನಾಯ್ತು ಹೇಳಮ್ಮ. ಅಮ್ಮ ಮಗುಗೆ ಏನಾಯ್ತು? ಅರ್ಚನಾ ಅಮ್ಮ ಯಾಕೆ ಅಳ್ತಾ ಇದ್ಯಾ? ಅಮ್ಮ ಮಂಜುಳಕ್ಕ ಏನಾಯ್ತು? ಮಂಜುಳಕ್ಕ ಹತ್ರ ಹೇಗೆ? ಮಂಜುಳಕ್ಕ ನನ್ ಮಗುಗೆ ಏನಾಯ್ತು? ಅಮ್ಮ ಮಂಜುಳಕ್ಕ ನೀವಾದ್ರೂ ಹೇಳಿ. ಸಮಾಧಾನ ಮಾಡು. ಅಮ್ಮ ಹೇಳಮ್ಮ ನನ್ ಮಗುಗೆ ಏನಾಯ್ತು ಹೇಳಮ್ಮ. ಅಮ್ಮ ಮಾತಾಡು. ಇನ್ನೆಲ್ಲಿ ಮಗು ಮಗಳೇ? ಅಂದ್ರೆ ನನ್ ಮಗು ಕನ್ನ ನೀನ್ ದುರದೃಷ್ಟ ಕಣೋ. ನೀನು ಜೋರಾಗಿ ಬಿದ್ಬಿಟ್ಟೆ ಅನ್ಸುತ್ತೆ. ಹೊಟ್ಟೆಗೆ ಬಲವಾದ ಪೆಟ್ಟು ಬಿತ್ತು. ನಿನ್ಗೆ ಅಬಾರ್ಷನ್ ಆಗೋಗಿದೆ ಮಗಳೇ. ಸಮಾಧಾನ ಮಾಡ್ಕೊ. ಅಳ್ಬೇಡ ಅರ್ಚನಾ, ನೀನ್ ಧೈರ್ಯ ತಂದ್ಕೋಬೇಕು. ಅಮ್ಮ ನೀವೀಗ ಅಳ್ತಾ ಕೂತ್ರೆ ಹೇಗೆ? ಅರ್ಚನನ್ಗೆ ಯಾರು ಸಮಾಧಾನ ಮಾಡ್ತಾರೆ? ಹೌದಮ್ಮ ಅರ್ಚನಾ, ಹಾಗಿದಾಗೋಯ್ತು. ಏನ್ ಮಾಡೋದು? ಗ್ರಹಚಾರ. ನೀನ್ ಧೈರ್ಯ ತಂದ್ಕೊಳಮ್ಮ. ಅರ್ಚನಾ ಅಳ್ಬೇಡಮ್ಮ. ನೀನ್ ಯಾಕೆ ನೀರ್ ತರೋದಕ್ಕೆ ಹೋಗಿದ್ದೆ? ಮನೇಲಿ ನಾವ್ ಯಾರೋ ಇರ್ಲಿಲ್ವಾ? ಹೇಳಿದಿದ್ರೆ ತರ್ತಿರ್ಲಿಲ್ವಾ? ಇಲ್ಲಕ್ಕ ನಾನು ನೀರ್ ತರಕ್ ಹೋಗಿರ್ಲಿಲ್ಲ. ಹಾಗೆ ಸುಮ್ಮನೆ ಹೊರಗಡೆ ತಿರ್ಗಾಡ್ಕೊಂಡು ಒಳಗ್ ಬರ್ತಾ ಇದ್ದೆ. ಮತ್ತೆ ಅಲ್ಲಿ ಅಷ್ಟೊಂದು ನೀರ್ ಚೆಲ್ಲಿತ್ತು, ಬಿಂದಿಗೆ ಬೇರೆ ಇತ್ತು. ನಿನ್ ಬಟ್ಟೆ ಎಲ್ಲ ಒದ್ದಾಗಿತ್ತಲ್ಲೇ? ಹೊರಗಡೆ ಬರ್ಬೇಕಾದ್ರೆ ಯಾರೋ ಬಾಗ್ಲತ್ರ ನೀರ್ ಸುರಿದಿದ್ರು. ಯಾರು ಅಂತ ನೋಡೋ ಅಷ್ಟರಲ್ಲಿ ಕಾಲ್ ಜಾರ್ ಕೆಳಗ್ ಬಿದ್ಬಿಟ್ಟೆ. ಅಲ್ಲ ಮಂಜುಳಾ, ನಿನ್ ತಂಗಿ ಯಾಕೆ ದುರ್ಬುದ್ಧಿ? ಪಾಪ ನನ್ ಕಂದ ಖುಷಿಯಾಗಿರೋದು ನೋಡಕ್ಕಾಗಲಿಲ್ವ ಅವಳಿಗೆ? ಎಲ್ಲ ಸರಿ ಹೋಗ್ತಿತ್ತು ತಾನೆ. ಏನ್ ಮಾಡ್ತೀಯ? ಎಲ್ಲ ನಮ್ಗೆ ಆಚಾರ. ಈಗ ಇಲ್ಲಿ ಬಂದು ದೀಪ ಬೆಳಗ್ತಾ ಇದ್ದೇನೆ. ಸಂತೋಷವಾಗಿ ಬೆಳಗ್ತಾ ಇದೆಯಾ? ಇನ್ನು ಬಾಯಿಂದ ಇನ್ನೊಂದ್ಸಲ ನನ್ನ ಅಕ್ಕ ಅಂತ ಕರಿಬೇಡ. ನೀನು ನನ್ನ ತಂಗಿ ಅಲ್ವೇ? ಕೊಲೆಗಡ್ಕಿ. ಆ ಕೊಲೆಗಡ್ಕ ಧರ್ಮಕ್ಕೆ ತಕ್ಕ ಸೊಸೆ. ಇನ್ನು ಯಾರಾದ್ರೂ ಹೋಗಿ ನನ್ನ ತಂಗಿ ಅಂತ ಹೇಳ್ಬೇಡ್ವೆ. ಆ ಧರ್ಮ ಸೊಸೆ ಅಂತ ಹೇಳು. ಪಾಪದ
ಕೆಲಸ ಮಾಡೋ ಬದಲು ಎಲ್ಲಾದ್ರೂ ಹೋಗಿ ಸಾಯೆ. ನೀನ್ ಸತ್ರು ನಾನು ನೋಡಕ್ ಬರಲ್ಲ. ನನ್ನ ಸೊಸೆ ಮೇಲೆ ಕೈ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನನ್ನ ಕರ್ಮಕ್ಕೆ ಅಕ್ಕ ಅನ್ನಿಸ್ಕೊಂಡಿದ್ದೀನಲ್ಲ, ಇವಳು ಮಾಡಿದ ಪಾಪದ ಕೆಲಸಕ್ಕೆ ಅಕ್ಕ ಅಂತೆ ಅಕ್ಕ. ತನ್ನಿಗೆ ಸಿಗ್ಬೇಕಾದ ಸುಖಾನ ಬೇರೆಯವ್ರಿಗೆ ಕೊಟ್ಟು ಸಂತೋಷ ಪಡ್ತಿದ್ದೇನೆ. ಎಂತ ಅಕ್ಕನೇ ನೀನು? ಅದಕ್ಕೆ ಅಲ್ಲಿ ಅರ್ಚನಾ ನಡ್ಕೊಂಡು ಹೋಗೋ ದಾರಿನಲ್ಲಿ ನೀರು ಹಾಕಿ ಅವಳನ್ನ ಬೀಳಿಸಿ ಅವಳ ಮಗನ್ ಸಾಯಿಸಿದ್ಲಲ್ಲ. ನನ್ ಸೊಸೆ ಅಂತೋಳಲ್ಲ. ಅರ್ಚನ ಒಬ್ಬಳು ಸುಳ್ಳಿ ಒಳ್ಳೆ ಏನೋ ಮಾಡ್ಕೊಂಡು ಬೇರೆಯವ್ರ ಮೇಲೆ ಹಾಕ್ತಿದ್ದಾಳ ಅಷ್ಟೇ. ಆಹಾ, ಈ ಮನೆಗೆ ತಕ್ಕವಾಗೆ ಮಾತಾಡ್ತೀರಾ ನೀವನು. ಈ ಮನೇಲಿರೋರೆಲ್ಲ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಳು. ನೀವು ಹೇಳೋದೆಲ್ಲ ಸತ್ಯ, ಮಾಡೋದೆಲ್ಲ ನ್ಯಾಯನೇ. ನನ್ನ ಮಗುನ ಕಿಡ್ನಾಪ್ ಮಾಡಿಸಿ ಇಲ್ವೇ ಇಲ್ಲ ಅಂತ ಹೇಳಿದ್ರಿ, ಅದು ಸತ್ಯನಾ? ಯಾವನು ಕಳ್ಳನ್ ಕರ್ಕೊಂಡ್ ಬಂದು ಅವನಿಗೆ ನನ್ನ ಮಗುನ್ ಮಾರೋ ಏರ್ಪಾಡು ಮಾಡಿದ್ರಲ್ಲ, ಅದು ಸುಳ್ಳೇನ್ರಿ ರುಕ್ಮಿಣಿ? ನನ್ನ ಮಗು ಇಲ್ಲೇ ಇದ್ದಿದ್ರೆ ಅದನ್ನ ಸಾಯಿಸೇ ಬಿಡ್ತಿದ್ರಿ. ನನ್ ಚಂದು ಮಜವಾದ್ಲು. ಈಗ ಅರ್ಜುನನ್ ಮಗು ಮೇಲೂ ನಿಮ್ ಕೆಟ್ಟ ಕಣ್ ಬಿತ್ತಲ್ವಾ? ಮಗು ಹುಟ್ಟೋ ಮೊದ್ಲೇ ಈ ನಿಮ್ ಸೊಸೆ ಮೂಲಕ ಅರ್ಜುನನ್ ಮಗು ತೆಗ್ಸೇ ಬಿಟ್ರಲ್ಲ. ಇವತ್ತಲ್ಲ ನಾಳೆ ಈ ಮಾಡಿದ ಪಾಪ ನಿಮ್ ತಟ್ಟೆ ಇರಲ್ಲ. ಸಂತೋಷ ಆಯ್ತಾ ಈಗ? ನನ್ನ ಮಗು ಸತ್ತು ಹೋಯ್ತಲ್ಲ, ಈಗ ನಿನಗೆ ಸಂತೋಷ ಆಗಿರ್ಬೇಕಲ್ವಾ? ಶಾಪ ಕೊಟ್ಟಿ ನೀನೇ ತಾನೆ? ಯಾರು ಮಾಡ್ದಿರೋ ಒಳ್ಳೆ ಕೆಲಸ ನೀನ್ ಮಾಡ್ಬಿಟ್ಟೆ. ಮಗನೇ ಸಾಯ್ಲಿ ಅಂತ ಶಾಪ ಕೊಟ್ಟೆ. ಅರೆ, ನಾನು ಯಾರಿಗೂ ಶಾಪ ಕೊಟ್ಟಿಲ್ವೋ? ಹೆಂಡತಿಗೆ ಶಾಪ ಕೊಟ್ಟಿಲ್ವಾ ನೀನು? ಹೊಟ್ಟೆ ಉರಿದೋಗ್ಲಿ ಅಂತ ಹೇಳಿಲ್ವಾ ನೀನು? ಬರ್ತಾ ಬರ್ತಾ ನಿಮ್ ಬುದ್ಧಿಗೆ ಮಂಕು ಕವಿತಾ ಇದೆ. ನಿನ್ ಸೀತತ್ತೆ ಕಲ್ಪನಾಗೆ ಬಾಯಿ ಬಂದಾಗ ಮಾತಾಡಿದ್ಲು. ಅವಳು ಹೊಟ್ಟೆ ಉರಿಸ್ತಾರ, ಹೊಟ್ಟೆ ಉರಿದು ಹೋಗ್ಲಿ ಅಂತೆ ಅಷ್ಟೇ.
ಹೇಳ್ದಾಗೆ ಆಯ್ತಲ್ಲಮ್ಮ. ಅರ್ಚನಾಗೆ ಭಾಷಣ ಆಯ್ತು. ಸೊಸೆನೆ ಅವಳನ್ನ ಬೀಳಿಸಿ ಮಗು ಸಾಯವಾಗಿ ಮಾಡಿದ್ರು. ಮನೆ ಹೀಗಾಯ್ತು ಹೇಳಮ್ಮ, ಅಥವಾ ಮೊದಲೇ ಹೇಗಿತ್ತ? ತಾಯಿ ಮಗನ ಸಂಸಾರ ಹಾಳಾಗ್ಲಿ ಅಂತ ಆಸೆ ಪಡೋದು, ಅತ್ತೆ ಸೊಸೆಗೆ ಶಾಪ ಕೊಡೋದು, ಇದು ಯಾವುದು ಒಳ್ಳೇದಕ್ಕಲ್ಲಮ್ಮ. ವಿನಾಶಕ್ಕೆ. ಇವತ್ತು ನನ್ನ ಅರ್ಚನಾ ಮಗು ಸತ್ತೋಯ್ತು. ಮುಂದೆ ಈ ಮನೆಗೆ ಮಕ್ಕಳೇ ಆಗದಿರ್ಬೋದು. ಯಾಕಂದ್ರೆ ನಿಮ್ಮಂಥ ದೊಡ್ಡವರು ಈ ಮನೆ ಉದ್ಧಾರ ಆಗಲಿ ಅಂತ ಹಾರೈಸ್ದೆ, ಆಸೆ ಆಗಲಿ ಅಂತ ಆಸೆ ಪಡ್ತಾ ಇದ್ದೀರಾ. ಸತ್ಯ ಮಗು ಸಂಕಷ್ಟದಿಂದ ಪಾರಾದೆ. ಹರಿಗೂ ಗೊತ್ತಾಗ್ಲಿಲ್ಲ, ಹರಿ ಮನೆಯವ್ರಿಗೂ ಗೊತ್ತಾಗ್ಲಿಲ್ಲ. ಇಷ್ಟು ಮಾಡಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಬೇಕಾಯ್ತು. ಇನ್ನು ಸುಳ್ಳು ಹೇಳಿ ಸಿಕ್ಕಾಕೋಬಾರ್ದು. ಬಚಾವಾಗೋದು ತುಂಬ ಕಷ್ಟ. ಬೇಷ್ ಅರ್ಚನಾ, ಕಡೆಗೂ ಗೆದ್ಬಿಟ್ಟೆ. ಇನ್ನು ನಿನ್ನ ದಾರಿಗೆ ಯಾರೂ ಅಡ್ಡ ಬರಲ್ಲ. ಅರ್ಚನಾ, 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 ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಒಬ್ಳೆ ಕೂತಿದ್ಯಾ? ನಾನು ನಿನಗೆ ಅನ್ಯಾಯ ಮಾಡಿಬಿಟ್ಟೆ ಹರಿ. ಏನು ಅನ್ಯಾಯ ಹೇಳು?
ಮಗು ಬಗ್ಗೆ ನೀನು ಅದೆಷ್ಟು ಆಸೆ ಇಟ್ಕೊಂಡಿದ್ದೆ. ತುಂಬಾ ನಿರಾಸೆ ಮಾಡ್ಬಿಟ್ಟ. ನನ್ನಿಂದ ನಿನಗೆ ತುಂಬಾ ದ್ರೋಹ ಆಗಿತ್ತು. ಅರ್ಚನಾ, ಹಾಗೆಲ್ಲ ಮಾತಾಡ್ಬೇಡ. ಇದ್ರಲ್ಲಿ ನಿನ್ ತಪ್ಪೇನಿದೆ? ನೀನೇನ್ ಮಾಡೋಕ್ಕಾಗುತ್ತೆ? ಎಲ್ಲ ನಮ್ಮ ದುರಾದೃಷ್ಟ ಅನ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಇಲ್ಲ ಹರಿ, ನಾನು ಎಚ್ಚರ ವಹಿಸ್ಬೇಕಿತ್ತು. ಏನೇ ಆದ್ರೂ ನಿನ್ ಮಗುನ ಉಳಿಸ್ಬೇಕಿತ್ತು. ಏನ್ ಮಾಡ್ಲಿ, ನನ್ಗಂತೂ ಬದುಕೋ ಆಸರೆ ಸತ್ತು ಹೋಗಿದೆ. ಏನ್ ಮಾತು ಅಂತ ಆಡ್ತೀಯ ಅರ್ಚನಾ? ನೀ ಸತ್ತು ಹೋದ್ರೆ ನಾನು ಬದುಕಿರ್ತೀನ ಹೇಳು? ಮಗು ಹೋಯ್ತು ನಿಜ, ದುಃಖ ಆಗುತ್ತೆ. ನಿನಗೇನಾದ್ರೂ ಆಗಿದ್ರೆ ನಿನ್ಗೇನು ಆಗಿಲ್ವಲ್ಲ, ಆ ಸಂತೋಷದಲ್ಲಿ ದುಃಖನ ಮರಿತೀನಿ. ಮುಂದೆ ಬಾಯಲ್ಲಿ ಸಾಯೋ ಮಾತು ಬರಬಾರ್ದು ಅರ್ಚನಾ. ಹಾಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡೋಣ. ಇನ್ಮೇಲಾದರೂ ಸಂತೋಷವಾಗಿರೋಣ. ಹೋಗೋಣ. ಇನ್ನೊಂದ್ಸಲ ನನ್ನ ಅಕ್ಕ ಅಂತ ಕರಿಬೇಡ. ನೀನು ನನ್ನ ತಂಗಿ ಅಲ್ವೇ? ಕೊಲೆ ಕಟ್ಕಿ. ಇಂಥ ಪಾಪದ ಕೆಲಸ ಮಾಡೋ ಬದಲು ಎಲ್ಲಾದ್ರೂ ಹೋಗಿ ಸಾಯೆ.